ಲಕ್ಕುಂಡಿಯಲ್ಲಿ ಮತ್ತಷ್ಟು ಅವಶೇಷಗಳು ಪತ್ತೆಯಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ಶಿಲ್ಪಕಲೆಗಳು ಸಾಕಷ್ಟು ಜಮೀನುಗಳಲ್ಲಿ ಕೂಡ ಪತ್ತೆ ಆಗ್ತಾ ಇದಾವೆ. ಪ್ರಮುಖವಾಗಿ ನಾ ಇದೇ ಸ್ಥಳದಲ್ಲಿದ್ದೀನಿ. ಏನು ಲಕ್ಕುಂಡಿಯ ಹೊರವಲಯದಲ್ಲಿ ಇರ್ತಕ್ಕಂಥ ಬಳಗಾನೂರ್ ಅನ್ನೋರ ತೋಟದ ಮನೆ ಇದು. ಈ ಒಂದು ತೋಟದ ಮನೆಗೆ ಸಾಕಷ್ಟು ಶಿಲ್ಪಕಲೆಯ ಶಿಲೆಗಳನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ಪತ್ತೆಯಾಗಿರುವಂತದ್ದು ನೋಡ್ತಾ ಇರಬಹುದು. ಗೋಡೆಯಲ್ಲಿ ಒಂದು ಗಣೇಶನ ಮೂರ್ತಿ ಕೂಡ ಈಗ ಪತ್ತೆಯಾಗಿರುವಂತದ್ದು. ಅಂದ್ರೆ ಏನು ಫ್ರಂಟ್ ಅಲ್ಲಿ ಹಾಕಿರುವಂತ ಒಂದು ಕಿಟಕಿ ರೀತಿಯಲ್ಲಿ ಒಂದು ಗಣೇಶನ ಮೂರ್ತಿ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಮತ್ತೊಂದು ಗೋಡೆಯಲ್ಲಿ ಏನು ಕೀರ್ತಿ ಮುಖ ಅಂತ ಹೇಳಿ ಅಲಂಕಾರಿಕಕ್ಕಾಗಿ ಬಳಸಿರುವಂತ ಒಂದು ಮತ್ತೊಂದು ಶಿಲೆ ಪತ್ತೆಯಾಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಸಾಕಷ್ಟು ಏನು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕುರುಹುಗಳನ್ನ ಮತ್ತೆ ಬೇರೆ ಬೇರೆ ಐತಿಹಾಸಿಕ ಅವಶೇಷಗಳನ್ನ ಈ ರೀತಿಯಾಗಿ ರೈತರು ಬಳಕೆ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಏನು ಸ್ಪಷ್ಟ ನಿದರ್ಶನ ಅಂತಾನೆ ಹೇಳ್ಬೋದು. ಜೊತೆಗೆ ಸಾಕಷ್ಟು ಇದೊಂದೇ ರೀತಿಯಲ್ಲ, ಬೇರೆ ಬೇರೆ ಅವಶೇಷಗಳು ಪಕ್ಕದ ಏನು ಬಾವಿಯಲ್ಲಿ ಕೂಡ ಏನು ಸಾಕಷ್ಟು ಮೂರ್ತಿಗಳು ಇರುವಂತದ್ದು. ಜೊತೆಗೆ ಇದೇ ಒಂದು ಏನು ತೋಟದ ಮನೆ ಇದೆ. ಈ ಒಂದು ತೋಟದ ಮನೆಯ ಪಕ್ಕದಲ್ಲಿ ಕೂಡ ಒಂದು ದಾನಶಿಲೆ ಅನ್ನುವಂಥದ್ದು ಕೂಡ ಇಲ್ಲಿ ಏನು ಶಾಸನ ರೀತಿಯೊಳಗ ಪತ್ತೆಯಾಗಿರುವಂತದ್ದು. ಅಂದ್ರೆ ಈ ಒಂದು ದಾನಶಿಲೆಯನ್ನ ನೋಡಿದ್ರೆ ಅಂದ್ರೆ ಸಾಕಷ್ಟು ಏನು ಇಲ್ಲಿ ಈ ಒಂದು ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ಕಟ್ಟಲಾಗಿತ್ತು. ಆ ಒಂದು ಪ್ರತೀಕವಾಗಿ ಈ ಒಂದು ಶಾಸನವನ್ನ ಈ ರೀತಿಯಾಗಿ ದಾನಶಿಲೆ ಅಂತ ಹೇಳಿ ಕರೀತಾರೆ. ಈ ಒಂದು ಇಲ್ಲಿ ಪ್ರತಿಷ್ಠಾನ ಮಾಡಿರುವಂತದ್ದು. ಹೀಗಾಗಿ ಇದು ಶಿಲೆ ಒಂದು ಪತ್ತೆಯಾಗಿರುವಂತದ್ದು. ಅಂದ್ರೆ ಈಶ್ವರ ಆಗಿರ್ಬೋದು, ನಂದಿ ಆಗಿರ್ಬೋದು, ಏನು ಕೈ ಮುಗಿತಿರುವಂತ ಒಂದು ಭಕ್ತ ಆಗಿರ್ಬೋದು, ಅದರ ಪಕ್ಕದಲ್ಲಿ ಹಸು ಕರು ಆಗಿರ್ಬೋದು, ಜೊತೆಗೆ ಏನು ಎರಡು ತಲೆ ಎತ್ತಿದ ನಾಗರಹಾವುಗಳು, ತಳಕಿ ಬಿದ್ದಿರುವಂತಹ ನಾಗರಹಾವುಗಳು ಕೂಡ, ನಾಗರಹಾವಿನ ಮೂರ್ತಿ ಕೂಡ ಪತ್ತೆಯಾಗಿರುವಂತದ್ದು ನೋಡ್ತಾ ಇರ್ಬೋದು. ಈ ಒಂದು ಗೋಡೆಯಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ ದ್ವಾರಪಾಲಕ ಅನ್ನುವಂತ ಒಂದು ಮೂರ್ತಿಯನ್ನ. ಅಂದ್ರೆ ಸಾಕಷ್ಟು ಸೂಕ್ಷ್ಮ ಕೆತ್ತನೆ ರೀತಿಯಾದಂತ ಒಂದು ಶಿಲ್ಪಕಲೆ ಅದು. ಅದನ್ನು ಕೂಡ ಈ ಒಂದು ಗೋಡೆಗೆ ಕೂಡ ಬಳಸಿಕೊಂಡಿದ್ದಾರೆ. ಜೊತೆಗೆ ಈಗ ಏನು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬಾವಿ ಇದೆ, ಅಂದ್ರೆ ಇದು ಕೂಡ ಒಂದು ರೀತಿಯ ಇತಿಹಾಸದ ಒಂದು ಪುಟದಲ್ಲಿ ಇರ್ತವಂತ ಒಂದು ಬಾವಿ ಅಂತಾನೂ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಈ ಒಂದು ಬಾವಿಯಲ್ಲಿ ಸಾಕಷ್ಟು ಪ್ರಾಚೀನ ಕಾಲದ ಅವಶೇಷಗಳು, ಶಿಲೆಗಳು ಕೂಡ ಪತ್ತೆ ಆಗ್ತಾ ಇದಾವೆ ನೋಡ್ತಾ ಇರ್ಬೋದು. ಅಂದ್ರೆ ಈ ಒಂದು ಬಾವಿ ಸುಮಾರು ಸಾವಿರಾರು ವರ್ಷಗಳ ಹಿಂದಿನದಂತೆ ಅನಿಸ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಎಲ್ಲ ಪಾಳು ಬಿದ್ದು ಹೋಗಿದೆ. ಅಂದ್ರೆ ಏನು ಬಾವಿಯ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥ ಸಾಕಷ್ಟು ಗೋಡೆಯ ಕಲ್ಲುಗಳೆಲ್ಲವೂ ಬಾವಿಯಲ್ಲಿ ಬಿದ್ದಿರುವಂತದ್ದು. ಕೆಲವೊಂದಿಷ್ಟು ಅವಶೇಷಗಳು, ಅಳಿದುಳಿದ ಅವಶೇಷಗಳು ಮಾತ್ರ ಕಾಣ್ತಾ ಇದ್ದೇವೆ ನೋಡ್ತಾ ಇರ್ಬೋದು. ಒಂದು ಏನು ಸರಸ್ವತಿ ಮೂರ್ತಿ ಅನ್ಬೋದು, ಏನು ಬಾವಿಯ ಗೋಡೆ ಪಕ್ಕದಲ್ಲಿ ಗೋಡೆ ಒಳಗಡೆ ಅದನ್ನ ಹಾಕಿ ಕಟ್ಟಿರುವಂತದ್ದು. ಹೀಗಾಗಿ ಸಾಕಷ್ಟು ಅವಶೇಷಗಳು ಈ ರೀತಿಯಾಗಿ ಜಮೀನಿನಲ್ಲಿ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಹುದುಗಿ ಹೋಗಿರುವಂತದ್ದು. ಹೀಗಾಗಿ ಈ ಒಂದು ಅವಶೇಷಗಳು ಈ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಈ ರೀತಿಯಾಗಿ ಯಾರ್ಯಾರು ಎಷ್ಟೆಷ್ಟು ರಾಜಮನೆತನಗಳು ಈ ಒಂದು ಲಕ್ಕುಂಡಿಯನ್ನ ಆಳಿ ಹೋಗಿದಾವೆ ಅವೆಲ್ಲವೂ ಕೂಡ ಈಗ ಆ ಒಂದು ಇತಿಹಾಸದ ಗತವೈಭವನ್ನ ಈಗ ಸಾರ್ತಾ ಇದ್ದಾವೆ. ಹೀಗಾಗಿ ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಕೂಡ ಈ ರೀತಿಯಾದಂತಹ ಅವಶೇಷಗಳನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ಗ್ರಾಮಸ್ಥರು ಕೂಡ ಸಾಕಷ್ಟು ಗ್ರಾಮಸ್ಥರು ಈ ತಮಗೆ ಪತ್ತೆಯಾಗಿರುವಂತಹ ಏನು ಪ್ರಾಚ್ಯ ವಸ್ತುಗಳಾಗಿರ್ಬೋದು, ಶಿಲ್ಪಕಲೆಗಳಾಗಿರ್ಬೋದು, ಅವುಗಳೆಲ್ಲವೂ ಕೂಡ ಈಗ ಪುರಾತತ್ವ ಇಲಾಖೆಗೆ ತಾವು ಏನು ವಾಲಂಟರಿ ಆಗಿ ಬಂದು ಒಪ್ಪಿಸ್ತಾ ಇದ್ದಾರೆ. ಹೀಗಾಗಿ ಇನ್ನಷ್ಟು ಅವಶೇಷಗಳು ಇನ್ನೂ ಕೂಡ ಪತ್ತೆ ಆಗ್ಬೇಕಾಗಿದೆ. ಈಗ ಸಾಕಷ್ಟು ಅಂದ್ರೆ ಏನು ಈ ಒಂದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸದಸ್ಯರಿದ್ದಾರೆ, ಅವರು ಕೂಡ ನಮ್ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ರೀತಿಯಾದಂತ ಅವಶೇಷಗಳು ಇನ್ನೂ ಎಷ್ಟಿದಾವ್ ಸರ್? ಯಾವ ರೀತಿಯಾಗಿ ಜನ ನಿಮಗೆ ಈ ರೀತಿಯಾಗಿ ಸ್ಪಂದನೆ ಮಾಡ್ತಾ ಇದ್ರೆ, ವಾಲಂಟರಿ ಆಗಿ ನಿಮ್ಗೆ ಒಪ್ಪಿಸ್ತಾ ಇದಾರೆ ಸರ್? ನಮಸ್ಕಾರ ಸರ್. ಈಗ ಏನು ನಮ್ಮ ಲಕ್ಕುಂಡಿಯ 101 ದೇವಸ್ಥಾನ, 101 ಬಾವಿ ಇತ್ತಂತ ಐತಿಹಾಸಿಕ ಒಂದು ಕುರುಹು ಏನಿದೆ ಅದು ನಿಜವಾಗ್ತಾ ಬರ್ತಾ ಇದೆ. ಏನ್ ನಮ್ಮ ಹಿರಿಯರಿಗೆ, ಹಿಂದಿನ ಹಿರಿಯರಿಗೆ ಇದರ ಬಗ್ಗೆ ಪ್ರಾಚ್ಯದ ಪ್ರಜ್ಞೆ ಇರಲಾರದ ಕಾರಣ ಸಾಕಷ್ಟು ಜನ ಬಾವಿ ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಏನ್ ನಮ್ಮ ತೋಟದ ಮನೆ ಕಟ್ಕೊಂಡಿದ್ದಾರೆ. ಈಗೇನು ನಾವೆಲ್ಲರಿಗೂ ಒಪ್ಪಿಸಿ ಅವರಾಗ್ಲಿ ಸಾಕಷ್ಟು ಜನ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ, ಹಾಗೂ ನಾವು ಒಪ್ಪಿಸಿದವರು ಒಪ್ಕೊಂತಾ ಇದ್ದಾರೆ. ಈಗೇನಿರುವಂತ ಕಲ್ಲೆಯ ಬಳಗನವರು ಸಹ ನಮ್ಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ರಿ, ಇವರಲ್ಲಿರುವಂತ ಎಲ್ಲಾ ಪ್ರಾಚ್ಯಾವಶೇಷಗಳನ್ನು ತೆಗೆದುಕೊಂಡು ಹೋಗ್ರಿ ಅಂತೇಳಿ ತಿಳಿಸಿದಾರೆ ಸರ್. ಏನೇನೆಲ್ಲ ಅದಾವ್ ಸರ್? ಏನೇನೆಲ್ಲ ಸಾರ್ತಾವ್? ಏನ್ ಇತಿಹಾಸ ಹೇಳ್ತಾವ್ ಸರ್ ಅವು ಶಿಲ್ಪಕಲೆ? ಇಲ್ಲಿರುವಂತವು ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಅವಧಿಯಲ್ಲಿರುವಂತ ಒಂದು ದ್ವಾರಪಾಲಕರಾಗಿರ್ಬೋದು, ಶೈವದ ಒಂದು ಶಿಲಾಶಾಸನ ಆಗಿರ್ಬೋದು, ದಾನ ಶಿಲಾಶಾಸನ ಆಗಿರ್ಬೋದು, ಕೀರ್ತಿ ಮುಖ ಆಗಿರ್ಬೋದು, ಈ ಕಾಣಬಹುದು. ಇನ್ನು ಕಾಣಲಾರದಂತ ಇನ್ನೂ ಸಾಕಷ್ಟು ಇರ್ಬೋದು ಅನ್ನುವ ನಮ್ಮ ಊಹೆ ಇದೆ. ಅದು ನಿಜವಾಗ್ಲೂ ಬಹುದು ಸರ್. ಬೇರೆ ಬೇರೆ ಎಲ್ಲೆಲ್ಲಿ ಇದಾವ್ ಸರ್? ಇನ್ನೂ ಅವಶೇಷಗಳು ಎಲ್ಲೆಲ್ಲಿ ಸಿಗ್ಬಹುದು ಸರ್? ಈಗ ನಿನ್ನೆ ಬಂದು ನಾನು ನೋಡಿದೆ, ಇದು ಸಿಕ್ತು. ಇನ್ನು ಸುತ್ತಮುತ್ತಲ ಒಂದ್ 5 ಕಿಲೋಮೀಟರ್ ನಾವು ಅಡ್ಡಾಡ್ತೀವಿ ಸರ್. ಎಲ್ಲೆಲ್ಲಿ ಸಿಗ್ತಾವು ಅವನ್ನ ಪಟ್ಟಿ ಮಾಡಿ
ನಮ್ಮ ಸರ್ಕಾರದ ಸುಪರ್ದಿಗೆ ತಗೋತೀವಿ ಸರ್. ಈಗ ವಾಲಂಟ್ರಿಯಾಗಿ ಸಾಕಷ್ಟು ಜನರು ನಿಮ್ಮ ಹತ್ರ ಬರ್ತಾರೆ, ಬೇರೆ ಬೇರೆ ವಸ್ತುಗಳನ್ನ ಚಿನ್ನ, ವಜ್ರ, ಈ ತರದೆಲ್ಲ ನಿಮ್ಗೆ ಒಪ್ಪಿಸ್ತಾ ಇದಾರೆ ಅಂತಂದ್ರಿ. ಯಾವ ರೀತಿ ಸರ್, ಎಷ್ಟು ಜನ ಕೊಟ್ಟಿದ್ದಾರೆ ಈ ತರ? ಈಗ ನೀವು ನೋಡಿರ್ಬೋದು, ಬಸಪ್ಪ ಬಡಗೇರನ್ನು ಸಿಕ್ಕಂತ ಅವರಿಗೆ ಏನು ಹವಳ, ಮುತ್ತು, ರತ್ನಗಳನ್ನು, ಹಿಂದಿನ ಕಾಲದ ಎಲ್ಲ ಆಯುಧಗಳನ್ನು ನಮಗೆ ಒಪ್ಪಿಸಿದ್ರು. ಹಾಗೆ ತೋಟಯ್ಯ ಪತ್ರಿಮಠ ಅನ್ನೋರು ಇನ್ನು ಸಾಕಷ್ಟು ಜನ ವಾಲಂಟಿಯರ್ ಆಗಿ ಬಂದು ನಾಣ್ಯಗಳನ್ನು ಕೊಟ್ಟಿದ್ದಾರೆ, ಪ್ರಾಚ್ಯವಶೇಷಗಳನ್ನು ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಎಲ್ಲ ರೀತಿಯಾದಂತಹ ಸಹಕಾರ ನಮ್ಮೂರಿನವರು ಮಾಡ್ತಾ ಇದ್ದಾರೆ ಸರ್. ಇಂದು ಒಬ್ರು ಶಿಕ್ಷಕರೊಬ್ರು ಇಂದಿರಾ ಗಾಂಧಿ ಅವರಿಗೂ ಈ ರೀತಿಯಾದ ಪ್ರಾಚ್ಯ ವಸ್ತುಗಳನ್ನು ಕೊಟ್ಟಿದ್ರು ಅನ್ನುವಂತ ಒಂದು ಮಾತು ಹೇಳ್ತಾ ಇದಾರೆ ಜನ. ಆ ರೀತಿ ಏನ್ ಸರ್, ಏನ್ ನಡೆದಿತ್ತು ಅದು? ಅದು ಹೆಬ್ಸೂರು ಮಾಸ್ತರ್ ಅಂತ ಹೇಳಿ ಸರ್, ನಮ್ಮ ಮಾನ್ಯ ಸಚಿವರಾದಂತಹ ಎಚ್.ಕೆ. ಪಾಟೀಲ್ರಿಗೆ ಭೇಟಿಯಾಗಿ, ಎಚ್.ಕೆ. ಪಾಟೀಲ್ ಸಾಹೇಬ್ರು ಕೆ.ಎಚ್. ಪಾಟೀಲ್ರಿಗೆ ಭೇಟಿ ಮಾಡಿಸಿದ್ರು. ಅವರು ಸಾಕಷ್ಟು ಮುತ್ತು, ರತ್ನ, ಹವಳ, ಲಕ್ಕುಂಡಿ ಇತಿಹಾಸಕ್ಕೆ ಸಾರುವಂತಹ ಅನೇಕ ವಸ್ತುಗಳನ್ನು ನಾನು ಇಂದಿರಾ ಗಾಂಧಿ ಕೊಡ್ಬೇಕ್ರಿ, ಇಂದಿರಾ ಗಾಂಧಿ ಮೇಡಮ್ ಅವ್ರಿಗೆ ಕೊಡ್ಬೇಕಂತ ಹೇಳಿ ಏನ್ ಹೇಳಿದಾಗ ಅವನು ಮಾನ್ಯ ಕೆ.ಎಚ್. ಪಾಟೀಲ್ ಸಾಹೇಬ್ರು ಡೆಲ್ಲಿಗೆ ಹೋಗಿ ಇಂದಿರಾ ಗಾಂಧಿ ಅವರಿಗೆ ಮುಟ್ಟಿಸಿದ್ರು. ಅವರೊಂದಿಗೆ ಹೆಬ್ಸೂರು ಮಾಸ್ತರ್ ಹೋಗಿದ್ರು. ಇನ್ನೂ ಹೆಚ್ಚಿನ ಅದರದ ಇತಿಹಾಸ ತಿಳ್ಕೊಂಡು ಮಾತಾಡ್ತಿದ್ದ. ಯಾಕಂದ್ರೆ ಈಗ ಇನ್ನೂ ಏನೋ ದೆಹಲಿಯ ಒಂದು ಮ್ಯೂಸಿಯಂ ನಲ್ಲಿ, ನ್ಯಾಷನಲ್ ಮ್ಯೂಸಿಯಂ ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಸಚಿವರಿಗೆ ನಾನು ಕೇಳಿಕೊಂಡು ಅವು ನಮ್ಮ ಬಯಲು ವಸ್ತು ಸಂಗ್ರಹಾಲಯ ಮತ್ತು ರಾಜ್ಯ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಆದ ತಕ್ಷಣ ನಮ್ಮ ಲಕ್ಕುಂಡಿಯಲ್ಲಿ ಇದ್ದಂತ ಎಲ್ಲ ವಸ್ತು ಸಂಗ್ರಹಾಲಯದಲ್ಲಿ, ಬೇರೆ ಬೇರೆ ವಸ್ತು ಸಂಗ್ರಹಾಲಯದಲ್ಲಿ ಇರುವ ಎಲ್ಲ ಪ್ರಾಚ್ಯಾವಶೇಷಗಳನ್ನು, ಮುತ್ತು ರತ್ನಗಳನ್ನು ವಾಪಸ್ ನಮ್ಮ ಲಕ್ಕುಂಡಿಗೆ ತರುವಂಗ ಪ್ರಯತ್ನ ಮಾಡ್ರಿ ಅಂತೇಳಿ ನಾನು ನಮ್ಮ ಸಚಿವರಿಗೆ ಕೇಳ್ಕೊತೇನೆ ಸರ್. ಇದಿಷ್ಟು ಏನು ಲಕ್ಕುಂಡಿ ಪ್ರಾಧಿಕಾರ ಸದಸ್ಯರಾಗಿರುವಂತ ಏನು ಸಿದ್ದು ಪಾಟೀಲ್ ಅವರ ಮಾತು. ಜೊತೆಗೆ ಸಾಕಷ್ಟು ಇಲ್ಲಿ ಇನ್ನೂ ಅವಶೇಷಗಳಿದಾವೆ. ಜೊತೆಗೆ ಸಾಕಷ್ಟು ವ್ಯಾಲೆಂಟರಿ ಆಗಿ ಜನರು ಕೂಡ ಏನು ಅವಶೇಷಗಳು ಸಿಗ್ತಾ ಇದಾವೆ ಅವೆಲ್ಲವನ್ನ ನಮಗೆ ಒಪ್ಪಿಸ್ತಾ ಇದಾರೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.